ಜೈ ಕರ್ನಾಟಕ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ಬುಕ್ ಲಿಸ್ಟ್ ವಿಡಿಯೋ ತುಂಬ ಹುಡುಗರು ಕೇಳ್ತಾ ಇದ್ರು, ಮೆಸೇಜ್ ಮಾಡಿ ಸರ್ ಬುಕ್ ಲಿಸ್ಟ್ ವಿಡಿಯೋ ಯಾವಾಗ ಬಿಡ್ತೀರಿ ಅಂತೇಳಿ. ಸೊ ನೋಡ್ರಿ, ಬೆಸ್ಟ್ ಬುಕ್ ಲಿಸ್ಟ್ ವಿಡಿಯೋ. ಸೊ ನಾವು ಬುಕ್ ಲಿಸ್ಟ್ ಮಾಡಿದ್ವಿ. ಸೊ ನಮಗೆ ಬೆಸ್ಟ್ ಅನಿಸಿದ್ದು ಅಂದರೆ 12 ಬುಕ್ಗಳು ಅದಾವ. ಸೊ 12 ಬುಕ್ ನಿಮಗೆ ಹೇಳಲ್ಲ, 12 ಬುಕ್ ತೊಗೊಂಡು ನೀವೇನು ಮಾಡಿದ್ರಿ. ಓಕೆ, ಸೊ ಅದರಲ್ಲೂ ಯಾವೆಲ್ಲ ಇಂಪಾರ್ಟೆಂಟ್ ಅದಾವೆ, ಯಾವ ಎಕ್ಸ್ಪೆಕ್ಟೆಡ್ ಅದಾವೆ, ಮತ್ತು ಯಾವೆಲ್ಲ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಅದಾವೆ. ಸೊ ಅಂಥ ಬುಕ್ಸ್ಗಳನ್ನು ನಿಮಗೆ ನಾಳೆ ಅಥವಾ ನಾಡ್ದು ವಿಡಿಯೋ ಮಾಡಿ ಬಿಡ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬುಕ್ಸ್ ಯಾವ್ದಾದ್ರು ತಗೋರಿ, ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೂ ಒಂದ್ಸಲ ಆ ಒಂದು ವಿಡಿಯೋ ನೋಡ್ರಿ. ಯಾಕಂದ್ರೆ ಆ ಒಂದು ವಿಡಿಯೋ ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾವ ಬುಕ್ಕಿಂದ ಎಂತೆಂಥ ಕ್ವಶನ್ಸ್ ಬರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಒಳಗೆ ಯಾವ ರೀತಿ ಬಂದಿದ್ದಾವೆ, KA ಕೇಳಿರೋದು ಮತ್ತು KSP ಮೊದಲಿನ KSP ಎಕ್ಸಾಮ್ ಆಗ್ತಿತ್ತು. ಸೊ ಅದ್ರ ಬೇಸ್ ಮೇಲೆ ಸೊ ಕಂಪ್ಲೀಟ್ ವಿಡಿಯೋ ಮಾಡ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಓಕೆ, ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವಿನ್ನು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಜಾಯ್ನ್ ಆಗ್ರಿ. ಯಾರೆಲ್ಲ ಪೊಲೀಸ್ ಪ್ರಿಪರೇಷನ್ ಮಾಡ್ತಾರೆ ಎಂಬ ಪ್ರತಿಯೊಂದು ಅಪ್ಡೇಟ್ ಎಲ್ಲ ನಮ್ಮ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಈಗಲೇ ಜಾಯ್ನ್ ಆಗ್ರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ, ಸೊ ಫೈನಲ್ ಆಗಿ ನಿಮ್ದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗೈತಿ. ಸೊ ನಿನ್ನೆ ಒಂದಿಷ್ಟು ಜನರಿಗೆ ಅಪ್ಲಿಕೇಶನ್ ತೊಗೊಂಡಿಲ್ಲ, ಬಟ್ ಒಂದಿಷ್ಟು ಜನ ತೊಗೊಂಡೈತಿ. ಓಕೆ, ಸೊ ಯಾರಿಗೆಲ್ಲ ತೊಗೊಂಡಿಲ್ಲ ಡೋಂಟ್ ವರಿ. ಸೊ ಡಾಕ್ಯುಮೆಂಟ್ಸ್ ಯಾವ್ಯಾವೆಲ್ಲ ಬೇಕು ಅಪ್ಲೈ ಮಾಡಲಿಕ್ಕೆ ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ. ಸರ್ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನಾವು ತೊಗೊಂಡು ಹೋಗ್ಬೇಕು ರೀ. ಓಕೆ, ಸೊ ಇವಾಗ ನೋಡಿರಿ, ನಿಮಗೆ ಡಾಕ್ಯುಮೆಂಟ್ಸ್ ಹೇಳ್ತೀನಿ, ಡಾಕ್ಯುಮೆಂಟ್ ಲಿಸ್ಟ್ ಕೂಡ ಹೇಳ್ತೀನಿ. ಆ್ಯಂಡ್ ನೀವು ಅಪ್ಲೈ ಮಾಡೋದು ಹೆಂಗಂತಂದರೆ, ಸೊ ನೀವು ಎಲ್ಲೋ ಒಂದು ನೆಟ್ ಸೆಂಟರ್ ಮುಂದೆ ಹೋಗಿ ಕೂತು 2 ತಾಸು 3 ತಾಸು ಅಲ್ಲಿ ಕುಂತು ಅಪ್ಲೈ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ನೀವು ಡೈರೆಕ್ಟ್ಲಿ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ವಾಟ್ಸಪ್ ನಂಬರ್ ಕೊಡ್ತೀನಿ, ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಸಾಕು. ಸೊ ನಿಮಗೆ ವಾಪಸ್ ನಿಮ್ಮ ಅಪ್ಲಿಕೇಶನ್ ಹಾಕಿ ವಾಪಸ್ ನಿಮಗೆ PDF ಅನ್ನು ಕಳಿಸ್ತಾರೆ. ಓಕೆ, ಸೊ ನೀವು ಕುಂತಲ್ಲೇ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ. ಓಕೆ, ಸೊ ನಿಮಗೆ ನೆಕ್ಸ್ಟ್ ಕೊಡ್ತೀನಿ, ವಿಡಿಯೋ ಎಂಡ್ವರೆಗೂ ನೋಡಿರಿ. ಸೊ ಯೂಸ್ಫುಲ್ ಆಗ್ತದೆ. ಫಸ್ಟ್ ಡಾಕ್ಯುಮೆಂಟ್ಸ್ ಯಾವ್ಯಾವ ನೋಡೋಣ. ನೋಡಿರಿ, ನಾವು ಇತ್ತೀಚೆಗೆ ಇದು ಕರ್ನಾಟಕ ಸ್ಟೇಟ್ ರಿಲೇಟೆಡ್ ಇರೋದ್ರಿಂದ ಸೊ ಭಾಳ ಇಂಪಾರ್ಟೆಂಟ್ ಇರೋದು ಡಾಕ್ಯುಮೆಂಟ್ಸ್. ನೀವು ಕೆಲವೊಂದಿಷ್ಟು ಮಿಸ್ಟೇಕ್ ಕೂಡ ಮಾಡ್ತೀರಿ. ಸೊ ಆ ಮಿಸ್ಟೇಕ್ ಯಾವ ಮಿಸ್ಟೇಕ್ ಯಾವ್ಯಾವ ಮಾಡಬಾರ್ದು ಅಂತ ಅದು ಕೂಡ ನಿಮ್ಗೆ ಹೇಳ್ತೀನಿ. ನೀವೇನಾದರೂ ಮಿಸ್ಟೇಕ್ ಮಾಡಿದರೆ 100% ನಿಮ್ಗೆ ರಿಜೆಕ್ಟ್ ಆಗ್ತದೆ. ನೀವು ಕರ್ನಾಟಕ ರ್ಯಾಂಕ್ ಬರ್ರಿ. ಓಕೆ, ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ 100% ರಿಜೆಕ್ಟ್ ಮಾಡ್ತಾರೆ. ಓಕೆ, ಸೊ ಈಗಲೇ ಕೇಳಿಸ್ಕೊರಿ ಯಾವ್ಯಾವ ಡಾಕ್ಯುಮೆಂಟ್ಸ್. ಸೊ ಇದು ಲಿಸ್ಟ್ ಏನೈತಿ, ಸೊ ಸ್ಕ್ರೀನಲ್ಲಿ ಕಾಣುತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಇದಕ್ಕೂ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಸೊ ಈಗಲೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ನೋಡಿರಿ, ಫಸ್ಟ್ ಬಂದುಬಿಟ್ಟು ನಿಮ್ಮದು ಐಡೆಂಟಿಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಒಳಗಡೆ ನೋಡಿರಿ, ನಿಮ್ಗೆ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊರಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ರಿಕ್ರೂಟ್ಮೆಂಟ್ ಇರೋದು 12th ಮೇಲೆ, ಬಟ್ ನಾನು ಹೇಳೋದು ಕೇಳಿಸ್ಕೊರಿ ಕರೆಕ್ಟಾಗಿ. ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ನೇಮ್ ಇರುತ್ತೋ ಅದೇ ನೇಮು ನೀವು ಅಪ್ಲಿಕೇಶನ್ದಾಗ ಇರಬೇಕು. ಕರೆಕ್ಟಾಗಿ ಕೇಳಿಸ್ಕೊರಿ, ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಅಪ್ಲಿಕೇಶನ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ಹೆಸರು ಹೆಂಗೆ ಐತು ಹಂಗೆ ಸೇಮ್ ಟು ಸೇಮ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರಬೇಕು. ಉಳಿದಿರೋಂಥ ಎಲ್ಲ ಡಾಕ್ಯುಮೆಂಟ್ಸ್ ಒಳಗೆ ಸೇಮ್ ಟು ಸೇಮ್ ಇರಬೇಕು 10th ಮಾರ್ಕ್ಸ್ ಕಾರ್ಡ್ ಮೇಲೆ. ಓಕೆ, ನಿಮ್ದು ಆಧಾರ್ ಕಾರ್ಡ್ ಏನಾದರೂ ಬೇರೆ ಹೆಸರಿದ್ರೆ ಸೊ ಹೋಗಿ ಅಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ, 100% ರಿಜೆಕ್ಟ್ ಆಗ್ತದೆ. ಕಾಂಪಿಟೇಷನ್ ಭಾಳ ಐತಿ. ಓಕೆ, ನೀವು ಪಾಯಿಂಟ್ ಸಿಕ್ಕರು ನೀವು ಡೈರೆಕ್ಟ್ಲಿ ರಿಜೆಕ್ಟ್ ಆಗ್ತೀರಿ. ಸೊ ಅದಕ್ಕೆ ಹೇಳತ್ತೀನಿ. ಸೊ ಆಧಾರ್ ಕಾರ್ಡ್ ಇನ್ನೂ ಟೈಮ್ ಐತಿ, ನೀವು ಬೆಜ್ಜನ್ ಟೈಮ್ ಐತಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ರಿ ಏನಾದರೂ ಮಿಸ್ಟೇಕ್ ಇದ್ದರೆ. ಇಲ್ಲಾಂದರೆ ಆಧಾರ್ ಕಾರ್ಡ್, ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್ ನಿಮ್ದು ಐಡೆಂಟಿಟಿ ಪ್ರೂಫ್ ಕರೆಕ್ಟ್ ಇರಬೇಕು, ರಿಯಲ್ ಆಗಿರಬೇಕು, ಅಕ್ಯುರೇಟ್ ಇರಬೇಕು, ಏನು ಮಿಸ್ಟೇಕ್ ಇರಬಾರ್ದು. ಓಕೆ, ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಒಂದು ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ಒಂದು ಡೇಟ್ ಆಫ್ ಬರ್ತು, ಇನ್ಕಮ್ ಕಾಸ್ಟ್ ಒಂದು ಡೇಟ್ ಆಫ್ ಬರ್ತು, ಆ ರೀತಿ ಇರಬಾರ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಎರಡನೇದು ಬರ್ತದೆ SSLC ಮಾರ್ಕ್ಸ್ ಕಾರ್ಡ್. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ರಿಕ್ರೂಟ್ಮೆಂಟು ಬೇಸ್ ನಿಂತಿದೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಕೂಡ ಯಾವುದೇ ರೀತಿ ಮಿಸ್ಟೇಕ್ ಇರಬಾರ್ದು. SSLC ಮಾರ್ಕ್ಸ್ ಕಾರ್ಡ್ ಹೆಂಗಿತ್ತು ಅದೇ ರೀತಿ ಎಲ್ಲ ಉಳಿಕಿದಂಥ ಡಾಕ್ಯುಮೆಂಟ್ಸ್ ಇರಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ಕೇಳಿಸ್ಕೊರಿ. ಆಮೇಲೆ ನಿಮ್ದು ಏನೇ ಡೌಟ್ ಇದ್ರು ಏನೇ ಪ್ರಾಬ್ಲಮ್ ಇದ್ರು ಕೂಡ ಕಮೆಂಟ್ ಮಾಡಿ ಅದು ಡಿಸ್ಕ್ರಿಪ್ಷನ್ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಅಡ್ಮಿನ್ ಅವ್ರಿಗೆ ಮೆಸೇಜ್ ಮಾಡಿರಿ, ಸರ್ ನಂದು ಹಿಂಗೆ ಮಿಸ್ಟೇಕ್ ಐತಿ, ಸೊ ಅದೇನು ಪ್ರಾಬ್ಲಮ್ ಆಗುತ್ತೆ ಅಥವಾ ಏನು ಮಾಡಬೇಕಾದ್ರೆ ಸೊಲ್ಯೂಷನ್ ಹೇಳಿರಂತೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿದ್ರೆ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರೋದು PU ಮಾರ್ಕ್ಸ್ ಕಾರ್ಡ್. ನೋಡಿ, ರಿಕ್ರೂಟ್ಮೆಂಟ್ ಅಂತೂ PUC ಮೇಲೆ ಐತೆ. ಸೊ PUC ಮಾರ್ಕ್ಸ್ ಕಾರ್ಡ್ ಅಂತೂ ಬೇಕೇ ಬೇಕು. ನೀವು ಡಿಗ್ರಿ ಕಲೀರಿ ಬಿಡ್ರಿ ಅದೇನು ಸಂಬಂಧ ಇಲ್ಲ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಅಂತೂ ಏನೂ ಇಲ್ಲ. ಓಕೆ, ಹೈಯೆಸ್ಟ್ ಎಜುಕೇಷನ್ ಕೇಳ್ತಾರೆ. ನೀವು ಡಿಗ್ರಿ ಅಂತ ಹಾಕ್ರಿ, ನಿಮ್ದು ಏನಾದರೂ ಮಾಸ್ಟರ್ ಅಂತ ಹಾಕ್ರಿ, PUC ಆಗಿರಿ PUC ಅಂತ ಹಾಕ್ರಿ. ಓಕೆ, ಸೊ PUC ಆದರೂ ಮಿನಿಮಮ್ ಆಗಿರಬೇಕು ಕ್ವಾಲಿಫಿಕೇಷನ್. ಓಕೆ, ನೆಕ್ಸ್ಟ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್. ಸೊ ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ಆಗ್ತದೆ, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್. ಸರ್ ಇದಕ್ಕೆ ಡೊಮಿನೇಷನ್ ಸರ್ಟಿಫಿಕೇಟ್ ಬೇಕೇನ್ರಿ? ಯಾವುದೇ ರೀತಿ ಮ್ಯಾಂಡೇಟರಿ ಇಲ್ಲ. ಸೊ ಡೊಮಿನೇಷನ್ ಸರ್ಟಿಫಿಕೇಟ್ನ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾರೆ, ಅಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೀವೇನಾದರೂ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ ಸೊ ಕನ್ನಡ ಮೀಡಿಯಮ್ 1 to 10th 10 ವರ್ಷ ನೀವೇನಾದರೂ ಕನ್ನಡ ಮೀಡಿಯಮ್ ನಿಮ್ಮ ಸ್ಕೂಲಿಂಗ್ ಏನಿರುತ್ತೆ ಪ್ರೈಮರಿ ಮತ್ತು ಹೈಸ್ಕೂಲು ನೀವು ಕನ್ನಡ ಮೀಡಿಯಮ್ ಕಲ್ತೀರಿ. ಸೊ ನಿಮಗೆ ಕೆಲವೊಂದು ರಿಸರ್ವೇಷನ್ ಸಿಗ್ತವೆ. ಸೊ ಅದು ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಇರಬೇಕು. ನೀವು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ನಿಮಗೆ ಅದು ಬರಲ್ಲ. ಸೊ ನೀವು 9th ತನಕ ಕಲಿತು 1 ವರ್ಷ ಇಂಗ್ಲೀಷ್ ಮೀಡಿಯಮ್ ಕಲ್ತಿದ್ರೆ ಸೊ ಬರಂಗಿಲ್ಲ. ಇಲ್ಲಾಂದರೆ ಸರ್ ನಾವು 2ನೇ ತನಕ ಕನ್ನಡ ಮೀಡಿಯಮ್ ಕಲ್ತೀವಿ, ಆಮೇಲೆ 3ನೇ ತನಕ ಇಂಗ್ಲೀಷ್ ಮೀಡಿಯಮ್ ಕಲ್ತೀವಿ, ಮತ್ತು 4ನೇದಿಂದ 10ನೇ ತನಕ ಕನ್ನಡ ಮೀಡಿಯಮ್ ಕಲ್ತಿದ್ರೆ ಅದು ಕೂಡ ನಿಮಗೆ ಕನ್ಸಿಡರ್ ಆಗಲ್ಲ. ಓಕೆ, ಇದು ಒಂದು ನೆನಪಿಟ್ಕೋರಿ. ನೀವೇನಾದರೂ ಕನ್ನಡ ಮೀಡಿಯಮ್ ಅಭ್ಯರ್ಥಿ ಆಗಿದ್ರೆ ಸೊ ಕನ್ನಡ ಮಾಧ್ಯಮ ಸೊ ಸರ್ಟಿಫಿಕೇಟ್ ಕೂಡ ಬೇಕಾಗ್ತದೆ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಸೊ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಗೆ ಸೊ ನಿಮ್ಗೆ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಆಗಿರ್ತದೆ, ಅದು ಕೂಡ ಬೇಕು.
ಫೋಟೋ ಆ್ಯಂಡ್ ಸಿಗ್ನೇಚರ್ ಹೆಂಗೆ ಬೇಕಂದ್ರೆ ಸಹಿ ಮಾಡಕ್ಕೆ ಹೋಗಬೇಡ್ರಿ. ಸೊ ನಿಮ್ಮ ಆ ಒಂದು ಸೈನ್ ನಿಮ್ಮ ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಆಗಿ ನಿಮ್ಮ ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಆಗಿ ರಿಟೈರ್ಮೆಂಟ್ ಆಗೋರು ಕೂಡ ಅದೇ ಸೈನ್ ಇರಬೇಕು. ಸೊ ಹಾಗಾಗಿ ಸಿಗ್ನೇಚರ್ ಯಾವ್ದು ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಕರೆಕ್ಟಾಗಿ ನಿಮಗೆ ಅಕ್ಯುರೇಟಾಗಿ ಪರ್ಫೆಕ್ಟಾಗಿ ಮಾಡಕ್ಕೆ ಬರ್ತದೆ ಮಾಡಿ ಸಿಕ್ಕಂಗೆ ಮಾಡಿ. ಸೊ ಆಮೇಲೆ ಪ್ರಾಬ್ಲಮ್ ಆಗ್ತದೆ. ಓಕೆ, ನೆಕ್ಸ್ಟ್ ಫೋಟೋ ಗಾಗಲ್ ಹಾಕೊಂಡು ತೊಗೊಂಡಿದ್ದು, ನಿಮ್ಮ ಹುಡುಗಿ ಜೋಡಿ ತೊಗೊಂಡಿದ್ದು. ಓಕೆ, ಸೊ ಸೆಲ್ಫಿ ತೊಗೊಂಡಿದ್ದು, ಸೊ ಎಲ್ಲ ಟ್ರಿಪ್ ಹೋದ ತೊಗೊಂಡಿದ್ದು, ನದಿ ಮ್ಯಾಗ ತೊಗೊಂಡಿದ್ದು. ಓಕೆ, ತಲೆ ಮ್ಯಾಗ ಟೊಪಿ ಹಾಕೊಂಡು ತೊಗೊಂಡಿದ್ದು. ಓಕೆ, ಕೈಯಾಗ ಪೆನ್ನಿಗೇನು ಹಿಡ್ಕೊಂಡು ತೊಗೊಂಡಿದ್ದು. ಸೊ ಅಂಥವೇನು ನಡೆಯಂಗಿಲ್ಲ, ರಿಜೆಕ್ಟ್ ಆಗ್ತವೆ. ಹೆಂಗಿರ್ಬೇಕಂದ್ರೆ ಪಾಸ್ಪೋರ್ಟ್ ಸೈಜ್ ನಿಮ್ಮ ಸ್ಕೂಲ್ ಒಳಗೆ ನಿಮ್ಮ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತಲ್ಲ, ಸೊ ಈ ರೀತಿ ಕೂತಿರಬೇಕು. ಪಾಸ್ಪೋರ್ಟ್ ಸೈಜ್ ಇರಬೇಕು, ಅಕ್ಯುರೇಟ್ ಆಗಿರಬೇಕು. ನಿಮ್ಮ ಕಣ್ಣು, ಮೂಗು, ಕಿವಿನೂ ಕಾಣ್ತಿರ್ಬೇಕು. ಕಿವಿ ಸೈಡ್ ಭಾಗ ಇದೇನು ಸೈಡ್ ಇತ್ತು, ಸೊ ಅದು ಕಾಣ್ತಿರಬೇಕು. ನೆಕ್ಸ್ಟ್ ಎಲ್ಲ ಕರೆಕ್ಟಾಗಿರಬೇಕು. ಸೊ ಸಾಧ್ಯ ಆದರೆ ಸ್ವಲ್ಪ ಶೇವಿಂಗ್ ಎಲ್ಲ ಮಾಡ್ಕೊಂಡು ಫೋಟೋ ಅಪ್ಲೋಡ್ ಮಾಡಿ. ಸೊ ಗರ್ಲ್ಸಿಗೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾರ್ಮಲ್ ಆಗಿ ಡ್ರೆಸ್ ಕೋಡ್ ಇರಲಿ. ಸೊ ಲೈಕ್ ನಾವು ಜಾತ್ರೆ ಹೋದ ಆ ರೀತಿ ಏನು ಬೇಡ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಡಿಸೆಂಟಿಂದ ಸೊ ಅಪ್ಲೋಡ್ ಮಾಡಿರಿ. ಓಕೆ, ಸೊ ನೋಡಿರಿ, ಡಿಫೆನ್ಸಿಗೆ ಕೊಟ್ಟು ಡಿಸಿಪ್ಲಿನ್. ಸಿವಿಲ್ ಪೊಲೀಸ್ ಅಂದರೆ ಅದೊಂದು ಡಿಫೆನ್ಸ್ ಅಲ್ಲ, ಅದನ್ನು ರಕ್ಷಣಾ ಪಡೆ ಅಲ್ಲ. ಸೊ ರಕ್ಷಣಾ ಪಡೆ ಜಾಯ್ನ್ ಆಗಿರ್ತಾರೆ, ನೀವು ಶಿಸ್ತಿರ್ಬೇಕು ಮೊದಲು. ಓಕೆ, ಸೊ ಶಿಸ್ತಿರ್ರಿ ಅಂತ ಹೇಳ್ತೀವಿ. ಇವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಇಷ್ಟು ಬೇಕು. ಓಕೆ, ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಅವ್ರು ಕೇಳ್ತಾರೆ, ನೀವು ಅವಾಗ ಕೊಡಬೇಕಾಗುತ್ತೆ. ಇವಾಗ ಸರ್ ಹೆಂಗೆ ಅಪ್ಲೈ ಮಾಡಿರಿ, ಆನ್ಲೈನ್ ಒಳಗೆ ಹೆಂಗೆ ಅಪ್ಲೈ ಮಾಡಿದ್ರಿ ನೋಡಿರಿ. ನೀವು ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಸ್ಕ್ರೀನ್ ಮೇಲೆ ಕಾಣತೈತಿ. ಇವೆರಡು ನಂಬರ್ದಾವೆ. ಯಾವ ನಂಬರ್ ಬೇಕಾದ್ರೂ ಕಾಲ್ ಮಾಡ್ಬೋದು, ವಾಟ್ಸಪ್ ಕೂಡ ಮಾಡ್ಬೋದು. ಅವ್ರಿಗೆ ಕೇಳಿರಿ, ಅಣ್ಣ ಯಾವ ಡಾಕ್ಯುಮೆಂಟ್ ಬೇಕಂತ ಹೇಳಿರಿ. ಅವ್ರು ನಿಮಗೆ ಡಾಕ್ಯುಮೆಂಟ್ಸ್ ಹೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ವಾಟ್ಸಪ್ ಕಳಿಸ್ರಿ. ಸೊ ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ. ಓಕೆ, ಸೊ ಅಪ್ಲಿಕೇಶನ್ ಫೀಸು ಮತ್ತು ಅದು ಚಾರ್ಜಸ್ ತೊಗೋತಾರೆ. ಸೊ ಅದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ವಾಟ್ಸಪ್ ಸ್ಕ್ರೀನ್ ನಂಬರ್ ಕಾಣತೈತಿ, ವಾಟ್ಸಪ್ ಮಾಡಿ ನೀವು ಕೇಳ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು. ಸೊ ಈಗಲೇ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತೀರಿ, ಅಪ್ಲೈ ಮಾಡ್ತಾರೆ. ಸೊ ಅದರಲ್ಲಿ ನೀವು ಹೇಳ್ರಿ ಅವ್ರಿಗೆ, ಸರ್ ನಾವು ಸ್ವರೂಪ್ ಸರ್ ಯೂಟ್ಯೂಬ್ ವಿಡಿಯೋ ನೋಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಿಮ್ಮದೇ ಫಸ್ಟ್ ಹಾಕ್ತಾರೆ. ಓಕೆ, ಅಲ್ಲಿ ಆಫ್ಲೈನ್ ಅಂದರೆ ಈಗ ನೋಡಿರಿ, ಅವ್ರದ್ದು ಆ್ಯಕ್ಚುಲಿ ಇಂಟರ್ನೆಟ್ ಸೆಂಟರ್ ಐತಿ, ಓಂ ಸಾಯಿ ನೆಟ್ ಸೆಂಟರ್ ಅಂತ ಹೇಳಿ. ನೆಟ್ ಸೆಂಟರ್ ವಿಜಯಪುರ ಶಾಸ್ತ್ರಿ ಮೇಲೆ ಐತಿ. ನೀವು ಯಾರಾದರೂ ಬಿಜಾಪುರ ಇದ್ರೆ ಹೋಗಿ ಅಲ್ಲೇ ಹಾಕ್ಸ್ಬೋದು. ಮುಂದೆ ಕುಂತವ್ರಿಗಿಂತ ನೀವೇನಾದರೂ ಸರ್ ಯೂಟ್ಯೂಬ್ ನೋಡಿ ನಾವು ನಿಮಗೆ ಡಾಕ್ಯುಮೆಂಟ್ಸ್ ಕಳಿಸಿ ಅಂದರೆ ಡೆಫಿನೆಟ್ ಅವ್ರು ನಿಮ್ಮದು ಅಪ್ಲಿಕೇಶನ್ ಹಾಕ್ತಾರೆ ಫಸ್ಟ್. ಓಕೆ, ಇಮಿಡಿಯೇಟ್ ನಿಮ್ದು ಹಾಕಿ ಕಳಿಸ್ತಾರೆ. ಸೊ ಈಗಲೇ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣತೈತಿ. ಓಕೆ, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಯಾವ್ಯಾವ ಡಿಸ್ಟಿಕ್ ಹಾಕಬೇಕು ಅದೆಲ್ಲ ಭಾಳ ಕನ್ಫ್ಯೂಷನ್ ಆಗಿ ಹೋಗಬೇಡ್ರಿ. ಸೊ ನೋಡ್ಕೊಂಡು ಅಪ್ಲೈ ಮಾಡಿರಿ. ಆ್ಯಂಡ್ ಬುಕ್ ಲಿಸ್ಟ್ ಬಗ್ಗೆ ಆದಷ್ಟು ಬೇಗನೆ ವಿಡಿಯೋ ಬಿಡ್ತೀವಿ. ಸೊ ಡೋಂಟ್ ವೆರಿ. ಓಕೆ, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.